ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ನಮ್ಮಿಂದ 4 ಜನಕ್ಕೆ ಒಳ್ಳೇದಾದ್ರೆ ಅದು ಸಾಧನೆ. ನಮ್ಮಿಂದ ಯಾರಿಗೂ ಕೆಟ್ಟದಾಗ್ಲಿಲ್ಲ ಅಂದ್ರೆ ಅದೇ ಉಪಾಸನೆ. ಕಲಿಯುಗ ಮುಗಿದ್ರೂ ಕಲಿಕೆ ಮುಗಿಯೋದಿಲ್ಲ. ನಿಮ್ಮ ಕಲಿಕೆ ನಿರಂತರವಾಗಿರಲಿ. ಪರಮ ಶ್ರೇಷ್ಠವಾದ ಆತ್ಮ ನಮ್ದಾದ್ರೆ ಪರಮಾತ್ಮ ನಮ್ಮೊಳಗೇ ಇರ್ತಾನೆ. ಏನಂದ್ರೆ ಜೀವನದಲ್ಲಿ ಏನ್ ಸಂಪಾದನೆ ಮಾಡಿದೀವಿ ಬಿಟ್ಟಿದೀವಿ ಗೊತ್ತಿಲ್ಲ, ಆದ್ರೆ ಒಳ್ಳೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀವಿ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾನು ಏನ್ ತಿಂತೀನಿ, ಎಲ್ಲಿ ಬರೀತೀನಿ ಎಲ್ಲ ಬರ್ತಿದ್ದಾನೆ. ವಿಧಿ ನಮ್ದೇನಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ನೀವು ಏನ್ ತೋರಿಸಿದಿರಾ, ಯಾವಾಗಲೂ ನಿಮ್ಗೆ ಚಿರುಣಿಯಾಗಿರ್ತೀನಿ. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ ತುಂಬಾ ಖುಷಿಯಾಗಿ ತುಂಬಾ ಸಮಾನದಿಂದ ಅನುಭವಿಸ್ತೀನಿ. ರಾಜನ ನಗುವಲೆ ರಾಜಕ್ಕೆ ಬೆಳಕಿದೆ, ರಾಜನ ಅಳಿವಿಗೆ ರಾಜವೇ ಅಳುತ್ತಿದೆ. ಈಗಾಗಲೇ ಆಗಿರು ಮೋಸಕ್ಕೆ ಈ ಹೃದಯ ಅಳುತ್ತಿಹುದು ಬೆಕ್ಕಳಿಸಿ, ಬರಬಾರದೆ ಒಮ್ಮೆ ಪರಮಾತ್ಮನೇ ಆ ಸಾವನ್ನು ಕೂಡ ಧಿಕ್ಕರಿಸಿ. ಓ ಕನ್ನಡದ ಕನ್ನಡಿಯೇ ಕಾಣೆಯಾಗಲು ಕಾರಣಗಳು ಕಾಣೆ. ನಿನ್ನ ಹೆತ್ತವರು ನಿಜಕ್ಕೂನು ದೈವ ರೂಪವೇ, ಕೇಳು ದೇವರಾಣೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು. ಜೀವನ ನೀನ್ ಅಂದ್ಕೊಂಡಂಗಲ್ಲ ಮಗನೆ. ದೇವರು ಕೊಡಕ್ ರೆಡಿ ಇದ್ದಾನೆ ಅಂದ್ಮೇಲೆ ಕಷ್ಟನೋ ಸುಖನೋ ತಗೊಂಡ್ಬಿಡ್ಬೇಕು. ಬೇಡ ಅಂತಂದ್ರೆ ಎಲ್ಲ ದಿಕ್ಕಾಪಾಲಾಗಿ ಹೋಗ್ಬಿಡ್ತೀವಿ. ನೋಡು, ಒಂದೊಂದ್ಸರಿ ಎಲ್ರೂ ಇರ್ತೀವಿ, ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಯಾರು ಇರಲ್ಲ. ಕನಸೋ ಭ್ರಮೆಯೋ ಜಗವೇ ಕುರುಡಾಗಿದೆ, ವಿಧಿ ಬರಹ ಎಂಥ ಘೋರ. ಪ್ರೇಮಿಗಳು ದೂರ ದೂರ, ಹಸಿರಾಗೋ ಪ್ರೇಮ ಕಥೆಗೆ ವಿಷವಾಗೋ ಜಗವು ಕ್ರೂರ. ನನಗ್ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ನನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. He who knows not, who knows? He who knows not? ಸರ್, ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಡಿಮೆ ಆಗಲ್ಲ ಸರ್. ನಾನು ಸುಮ್ಮನೆ ಟೈಮ್ ಪಾಸ್ಗೆ ಸಿನಿಮಾ ಆಕ್ಟ್ ಮಾಡೋದು ಹೇಳಿ. ನಾನು ಡೈರೆಕ್ಟರ್ ಆಗಿ ಇವತ್ತು ಸ್ಟ್ರಾಂಗ್ಗೆ, ಯಾವತ್ತೂ ಸ್ಟ್ರಾಂಗ್ಗೆ. ನಾನು ಮನಸ್ಸು ಮಾಡ್ರೆ ನಾಳೆ ಸಿನಿಮಾ ಮಾಡ್ತೀನಿ. ಮನುಷ್ಯನಿಗೆ ಕೇಳದಂತೆ, ನಿಂದು ಏನಪ್ಪ ಇಲ್ಲಿ ಅಂತ. ನಾನು ಹೇಳಿದೆ, ನಂದು ಮನೆ ಇದೆ, ನನ್ನ ಹೆಂಡತಿ ಇದಾರೆ, ಮಕ್ಕಳಿದ್ದಾರೆ, ಇದೆಲ್ಲ ನಂದೊಂದು ಏನೋ ಒಂದು ಬಿಸ್ನೆಸ್ ಇದೆ. ಅದೆಲ್ಲ ನಿಂದಲ್ಲಪ್ಪ, ಅವರೆಲ್ಲ ಇರೋರ್ಗಷ್ಟೇ. ಹೋಗ್ಬಿಟ್ರೆ ಅವ್ರು ಯಾರು ನಿನ್ನೋರಲ್ಲ. ನಿಂದು ಅನ್ನೋದೇನು ಅಂತ. ನಂದು ಅನ್ನೋದೇ ನನ್ನ ಬಾಡಿ ಅನ್ನಂತೆ. ಬಾಡಿನೂ ನಿಂದಲ್ಲಪ್ಪ, ನೀನ್ ಸತ್ರೆ ಅದನ್ನು ಊತ ಹಾಕ್ಬಿಡುತ್ತೆ. ನಿಂದು ಅನ್ನೋದೇನು? ಅಟ್ಲೀಸ್ಟ್ ನನ್ನ ಆತ್ಮ ಅನ್ನಂತೆ. ಆತ್ಮನು ನಿಂದಲ್ಲ, ಅದು ಪರಮಾತ್ಮಂದು. ನಿಂದು ಅನ್ನೋದೇನು ಅಂತ ಅವನಿಗೆ ಶಾಕ್ ಆಗೋದು. ನಂದು ಏನು ಇಲ್ವಾ, ಹಂಗ ನಾನು ಯಾಕೆ ಇಲ್ಲಿ ಹುಟ್ಟಿದ್ದೀನಿ, ಯಾಕೆ ಹುಟ್ಟಿಸಿದ್ಯಾ ಇಲ್ಲಿ ಅಂತ. ಅವಾಗ ದೇವ್ರು ಹೇಳೋದು, ಒಂದೊಂದು ಕ್ಷಣನೂ ನಿಂದಿದು. ನೀನು ಬದುಕ್ತಿರೋ ಒಂದೊಂದು ಕ್ಷಣಗಳಿದೆಯಲ್ಲ, ಒಂದೊಂದು ಮೊಮೆಂಟ್ ಇದೆಯಲ್ಲ, ಅದು ನಿಂದು, ಅದನ್ನ ಅನುಭವಿಸ್.